ಯಮ್ಮಿ ಹೆಲ್ದಿ ಟೇಸ್ಟಿ ವೆಜಿಟೇಬಲ್ ಪಲಾವ್. ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಮಿನಿಮಮ್ ತರಕಾರಿ ಯೂಸ್ ಮಾಡಿ ಹೇಗೆ ಫಾಸ್ಟಾಗಿ ಪಲಾವ್ ಮಾಡೋದು ನೋಡೋಣ ಬನ್ನಿ. ನಾನು ಇವಾಗ ಹೆಚ್ಚಿಟ್ಕೊಂಡಿರೋದು ಕ್ಯಾರೆಟು, ಗೆಡ್ಡೆಕೋಸು, ಈರುಳ್ಳಿ ಮತ್ತು ಬ್ರಾಕಲಿ ಈ ಥರ ಬಿಸಿನೀರಲ್ಲಿ ಅರಿಶಿಣದಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾವ್ದಾರ ಹುಳುಗಳು ಆ ಥರ ಏನಾರ ಇದ್ದರೂ ನಮ್ಮ ಕಣ್ಣು ಕಾಣಿಸಿಲ್ದಿರೋದು ಅದು ಹೋಗಲಿ ಅಂತ. ಓಕೆ, ಫಸ್ಟ್ ಥಿಂಗ್. ಆಮೇಲೆ ಇವಾಗ ನೆಕ್ಸ್ಟು ನಾವೇನು ನೋಡಬೇಕಂತಂದರೆ ಮಸಾಲೆ ಇದಕ್ಕೇನೇನು ಬೇಕು ಅಂತ ನಾನು ಆಲ್ರೆಡಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೆ ಅಂದರೆ ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಪುದೀನ, ಸ್ವಲ್ಪ ಜೀರಿಗೆ ಮತ್ತು ಇದು ಚಕ್ಕೆ ಲವಂಗ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆನ್ ದ್ಯಾಟ್ ನೀವು ಯೂಸ್ ಮಾಡಬಹುದು. ಈ ಥರ ರುಬ್ಬಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಹಚ್ಚಿ ಕುಕ್ಕರ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕು. ನಾನು ಈ ಕುಕ್ಕರ್ಗೆ ಫಸ್ಟಾಗಿ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹೆಲ್ದಿ ಫ್ಯಾಟ್, ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಅದಕ್ಕೆ ಹೆಲ್ದಿ ವೆಜಿಟೇಬಲ್ ಪಲಾವ್ ಮಾಡ್ತಿರೋದ್ರಿಂದ ನಾನು 2 ಸ್ಪೂನ್ ಕಂಪ್ಲೀಟಾಗಿ ತುಪ್ಪನೇ ಯೂಸ್ ಮಾಡ್ತಿದ್ದೀನಿ. ಬೇಡದಿರೋರು ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮೊದಲನೇದಾಗಿ ಸ್ವಲ್ಪ ಸಾಸಿವೆ ಚಟ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಇದರ ನಂತರ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕೋಬೇಕು. ಅದ್ರ ಜೊತೆ ಪಲಾವ್ ಎಲೆ ಕೂಡ ಈ ಥರ ಹಾಕೋಬೇಕು, 1-2-3. ನೆಕ್ಸ್ಟು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗೆ ಆಗ್ತಿದ್ದಂಗೆ ನೆಕ್ಸ್ಟ್ ತರಕಾರಿ ಎಲ್ಲ ಸೇರಿಸ್ಕೊಳ್ಳೋಣ. ಈಗ ಮೊದಲನೇದಾಗಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೌಂಡ್ ಪಟ ಅಂತ ಇದೆ, ಅದು ಸ್ವಲ್ಪ ಕಮ್ಮಿ ಆಗೋಕ್ಕಂತ ಈ ಥರ ಹುಡ್ಕೋಬೇಕು. ಏಕೆಂದರೆ ಆಮೇಲೆ ಬೆಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪದಲ್ಲಿ ಈ ಥರ ಹುರಿತಾ ಇದ್ದೀನಿ. ಎಲ್ಲ ತರಕಾರಿ ಆದಮೇಲೆ ಬ್ರಾಕಲಿ ಹಾಕಿ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡೋಣ, ಸೊ ದಟ್ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಉಪ್ಪು ಹುಳಿ ಖಾರ ಎಲ್ಲ. ಈ ಥರ ಕುದಿ ಬಂದಾಗ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿನ ಹಾಕಿದ್ಮೇಲೆ ಈ ಥರ ಒಂದ್ಸಲಿ ತಿರುಗಿಸಿ ಕುಕ್ಕರ್ ಮುಚ್ಚಿ ಇಡಬೇಕು. 2 ವಿಜಿಲ್ ಆದಮೇಲೆ ಪಲಾವ್ ರೆಡಿ ಆಗುತ್ತೆ. ಕುಕ್ಕರ್ ಮುಚ್ಚಿಟ್ಟಾಗಿದೆ. 2 ವಿಜಿಲ್ ಆದಮೇಲೆ ಪಲಾವ್ ರೆಡಿ. ಇವಾಗ ಕುಕ್ಕರ್ 2 ಕುಕ್ಕೋಗಿ ರಿಲೀಸ್ ಆಗಿದೆ. ಇವಾಗ ತೆಗೆದು ನೋಡೋಣ. ಪಲಾವ್ ಮಿಡ್ಡೆ ಆಗಬಾರ್ದಂದರೆ ಈ ಥರ ಒಂದು ಮಿಕ್ಸ್ ಕೊಡಬೇಕು, ಯಾಕೆಂದರೆ ಮೇಲೆಲ್ಲ ಮಸಾಲೆ ಬಂದು ನಿಂತಿರುತ್ತೆ. ಒಂದು 15 ನಿಮಿಷ ಬಿಟ್ಬಿಟ್ರೆ ಉದುರಾಗಿ ಅನ್ನ ಚೆನ್ನಾಗಿರುತ್ತೆ ಪಲಾವ್. ಇವಾಗ ಬಿಸಿ ಬಿಸಿಯಾದ ಪಲಾವ್ ರೆಡಿ.